ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೀರಿಯಲ್ಸ್ ಅಡ್ಡಾ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಲಕ್ಷ್ಮೀ ನಿವಾಸ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ತನಗೆ ಗೊತ್ತಾಗೋಯ್ತಾ, ವಿಶ್ವ ಪ್ರೀತಿ ಮಾಡ್ತಾ ಹುಡುಗ ಮನೆಯಲ್ಲಿರೋ ಚಂದನನೇ ಅಂದ್ಬಿಟ್ಟು. ಇನ್ನು ಜಯಂತ್ ಮನೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಾಳೆ ಜಾನು. ವಿಶ್ವ ಮತ್ತು ಜಾನು ಇಬ್ಬರು ಕೂಡ ತಗಲಕ್ಕೋ ಸಮಯ ಬಂದೇ ಬಿಡ್ತು. ನೋಡೋಣ ಬನ್ನಿ. ಇನ್ನು ತನು ಹೇಗಾದರೂ ಮಾಡಿ ವಿಶ್ವ ಪ್ರೀತಿ ಮಾಡ್ತಿರೋದು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಅವ್ನ ಕಾಲೇಜ್ಗೆ ಬಂದಿರ್ತಾಳೆ. ಇನ್ನೂ ಅಲ್ಲ ಕ್ಲರ್ಕ್ ಹತ್ರ ಮಾತಾಡ್ಬಿಟ್ಟು ದುಡ್ಡು ಕೊಡ್ತೀನಿ, ನನಗೆ ಹಳೇದೆಲ್ಲ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು, ವಿಶ್ವ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವ್ರ ಮದುವೆಗೆ ಸರ್ಪ್ರೈಸ್ ಆಗಿ ಕರಿಬೇಕು ಅಂದ್ಬಿಟ್ಟು ಅಂತಾಳೆ. ಸರಿ ಆಯಿತು ಇರಿ ನೋಡ್ಕೊಂಬರ್ತೀನಿ ಅಂದ್ಬಿಟ್ಟು ಕ್ಲರ್ಕ್ ಹೋಗ್ತಾನೆ. ಇನ್ನು ಜಾನು ದೇವಸ್ಥಾನಕ್ಕೆ ಬಂದಲ್ಲಿ ಹೇಗೋ ಸಿಗಕ್ಕೊಂಡ್ಬಿಡ್ತಾಳೆ ಈ ಸೈಕೋ ಜಯಂತ್ ಕೈಗೆ. ಇನ್ನು ಆಟೋದಲ್ಲಿ ಬಂದುಬಿಟ್ಟು ಫೈನಲಿ ಅವ್ರ ಮನೆಗೆ ಎಂಟ್ರಿ ಕೊಡ್ತಾರೆ. ನನ್ನ ಹೆಂಡತಿಗೆ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು ಅಂದ್ಬಿಟ್ಟು ಇಲ್ಲಿ ಹೋಮ ಎಲ್ಲ ಮಾಡಿಸ್ತಾ ಇರ್ತಾನೆ. ತೀರ್ಥ ಎಲ್ಲ ಬಿಡ್ತಾನೆ ಜಯಂತ್. ಫೈನಲಿ ಜಯಂತ್ ಮನೆಯಲ್ಲಿ ಜಾನು ಫುಲ್ ಭಯ ಬಿದ್ದು ಹೇಗೋ ಬಚ್ಚಿಕೊಳ್ತಾ ಇರ್ತಾಳೆ. ಆಗ ವಿಶ್ವ ಫೋನ್ ಮಾಡ್ತಾನೆ. ನೀನಾಕೋ ಎಷ್ಟೊತ್ತು ಫೋನ್ ಮಾಡಿದೆ, ಫೋನೇ ಪಿಕ್ ಮಾಡ್ತಾ ಇಲ್ಲ, ನಾನು ಅಪಾಯದಲ್ಲಿ ಸಿಲುಕಿದ್ದೀನಿ, ಮೊದಲು ತನುನ ಹೋಗಿ ಕಾಪಾಡು, ಅವಳು ನಮ್ಮ ಕಾಲೇಜ್ ಹೋಗಿದ್ದಾಳೆ, ನೀನು ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅಂತ ತಿಳ್ಕೊಳಕ್ಕೆ, ಅದು ನಾನು ಅಂತ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ, ಹೋಗು ವಿಶ್ವ ನೀನು ಅಂದ್ಬಿಟ್ಟು ಅಂತಾರೆ. ಸರಿ ಜಾನು ಆಯಿತು ನಾನು ಹೋಗ್ತೀನಿ ಅಂದ್ಬಿಟ್ಟು ವಿಶ್ವ ಇಲ್ಲಿ ತನು ಇರುವಂಥ ತನ್ನ ಕಾಲೇಜ್ಗೆ ಬಂದೇ ಬಿಡ್ತಾನೆ. ಇನ್ನು ಡೀಟೇಲ್ಸ್ ತೊಗೊಂಡು ಬರ್ತಾ ಇರ್ತಾರೆ ಇಲ್ಲಿ ಕ್ಲರ್ಕು. ತನು ಏನೇ ಮಾಡ್ತಿದ್ಯಾ ನೀನು ಇಲ್ಲಿ ಅಂದ್ಬಿಟ್ಟು ಕೇಳ್ತಾನೆ ವಿಶ್ವ. ನೀನೇನು ನಾನು ಫಾಲೋ ಮಾಡ್ಕೊಂಬಂದ್ಯಾ ನೀನು ಅಂದ್ಬಿಟ್ಟು ಅಂತಾರೆ. ಅಯ್ಯೋ ನಾನ್ಯಾಕಮ್ಮ ನೀನು ಫಾಲೋ ಮಾಡ್ಕೊಂಬರಲಿ, ಹಾಗಾದರೆ ನಿನ್ನ ಜೊತೆನೇ ಬರಬೇಕಾಯ್ತಲ್ವ, ಹೀಗೆ ಏನೋ ಒಂದು ಕೆಲಸ ಇತ್ತು, ಹಾಗೆ ಒಂದು ಡಾಕ್ಯುಮೆಂಟ್ಸು ಕೂಡ ತೊಗೊಳೋದು ಬೇಕಿತ್ತು, ಅದಕ್ಕೆ ಇಷ್ಟು ದೂರ ಬಂದೆ, ಅದು ಬಿಡು ನೀನ್ಯಾಕೆ ಇಲ್ಲಿಗೆ ಬಂದಿ ಅಂದ್ಬಿಟ್ಟು ಕೇಳ್ತಾರೆ. ಅಯ್ಯೋ ಅದೇನಿಲ್ಲ ಕಣು, ಸುಮ್ಮನೆ ಹಾಗೆ ಬಂದಿದ್ದೆ ನೀನು ಫ್ರೆಂಡ್ಸ್ ಯಾರು ಅಂತ ತಿಳ್ಕೊಳ್ಳೋಕ್ಕೆ, ಮದುವೆಗೆ ಕರೆಯೋಕ್ಕೆ ಅಂದ್ಬಿಟ್ಟು ಅಂತಾರೆ. ಗೊತ್ತು ನೀನು ಜಾಸ್ತಿ ಡೌ ಮಾಡಬೇಡ, ಹೇಳು ಯಾಕೆ ಬಂದಿದ್ದೆ ಇಲ್ಲಿ ಅಂದ್ಬಿಟ್ಟು ಕೇಳ್ತಾರೆ. ಕರೆಕ್ಟಾಗಿ ಹೇಳು ವಿಶ್ವ, ನೀನು ಪ್ರೀತಿ ಮಾಡ್ತಿದ್ದಲ್ಲ ಆ ಹುಡುಗಿ ಹೆಸರು ಏನೋ ಅಂದ್ಬಿಟ್ಟು ಕೇಳ್ತಾಳೆ. ಅಯ್ಯೋ ಆ ಹುಡುಗಿ ಹೆಸರ ಅದೆಲ್ಲ ಯಾಕೆ ನನಗೆ, ಅದೆಲ್ಲ ಗೊತ್ತಿಲ್ಲ ನನಗೆ, ನಾನು ಮರ್ತೋಗಿದೆ ಅಂದ್ಬಿಟ್ಟು ವಿಶ್ವ ಅಂತಾನೆ. ನೀನು ಉಸಿರಾಡೋದು ಮಾತ್ರ ನಿಲ್ಲಿಸ್ಬೋದು, ಆದರೆ ಆ ಹುಡುಗಿ ಧ್ಯಾನ ಮತ್ತು ಅವಳ ಹೆಸರು ನೆನಪಿದೆ ಅಂತ ಚೆನ್ನಾಗೇ ಗೊತ್ತಿದೆ, ಹೇಳು ಯಾರದು ಅಂದ್ಬಿಟ್ಟು ಒತ್ತಾಯ ಮಾಡ್ತಾಳೆ. ಸರಿ ಆಯಿತು ಅಂದ್ಬಿಟ್ಟು ಜಾನು ಅಂತ ಅವಳ ಹೆಸರು ಜಾನ್ವಿ ಅಂದ್ಬಿಟ್ಟು ಅಂತಾರೆ. ಏನು ಜಾನ್ವಿನ? ಸರಿ ಅಂದ್ಬಿಟ್ಟು ಇಲ್ಲಿ ತನು ಆ ಒಂದು ಲೀಸ್ಟಲ್ಲಿ ಹುಡುಕ್ತಾ ಇರ್ತಾಳೆ ಹೆಸರನ್ನ. ಅರೆ ಇಲ್ಲಿದಳ ಕಣು ಜಾನ್ವಿ ಅಂತಂತಿದ್ರೆ ಆ ಫೋಟೋ ಚಿಕ್ಕ ವಯಸ್ಸಲ್ಲಾಗಿರುತ್ತೆ. ಆ ಫೋಟೋದಲ್ಲಿ ಈ ಚಂದನ ಜಾನು ಅನ್ನೋದು ಪಕ್ಕ ಗೊತ್ತಾಗೋದೇ ಇಲ್ಲ ತನಗೆ. ಇದರಿಂದ ವಿಶ್ವ ತುಂಬ ಖುಷಿ ಆಗ್ತಾ ಇರ್ತಾನೆ. ಏನು ಮಾಡೋದು, ಇದು ಚಿಕ್ಕ ವಯಸ್ಸಿನ ಫೋಟೋ ಇದೆ, ಈಗಿನ ವಯಸ್ಸಿಂದಾದರೆ ಗೊತ್ತಾಗ್ತಿತ್ತಲ್ವ ಕಣೋ ವಿಶ್ವ, ಈಗಿನ ವಯಸ್ಸಿರೋದು ಫೋಟೋ ಕೊಡೋ ನೀನು ಅಂದ್ಬಿಟ್ಟು ಅಂತ ಇರ್ತಾರೆ. ನಿನಗೇನಾದ್ರು ತಲೆಗೆ ಏನಾದರೂ ಕೆಟ್ಟಿದೆಯೇನೆ, ಸುಮ್ಮನೆ ಮಾಡೋ ಕೆಲಸ ಎಲ್ಲ ಬಿಟ್ಕೊಂಡು ಬಾ, ಅದೆಲ್ಲ ಏನೂ ಆಗಲ್ಲ, ಅವರೆಲ್ಲ ಮರ್ತೋಗಿದ್ದೀನಿ ಆವಾಗಲೇ, ನಿನ್ನ ಕೆಲಸ ನೀನು ನೋಡ್ಕೊ ಗೂಬೆ ಅಂದ್ಬಿಟ್ಟು ಬೈತಾ ಇರ್ತಾನೆ. ಏನು ಮಾಡೋದು, ಇಲ್ಲೂ ಕೂಡ ಇನ್ಫಾರ್ಮೇಷನ್ ಸಿಗಲೇ ಇಲ್ಲ, ಇರಲಿ ಕಣೋ, ಆದಷ್ಟು ಬೇಗ ನೀನು ಪ್ರೀತಿ ಮಾಡ್ತಿದ್ದ ಹುಡುಗಿ ಹೆಸರು ಏನು, ಹೇಗಿದ್ದಾಳೆ ಎಲ್ಲನೂ ತಿಳ್ಕೊಳ್ತೀನಿ, ನೋಡ್ತಾ ಇರು ಅಂದ್ಬಿಟ್ಟು ಅಂತ ಇರ್ತಾಳೆ. ಸರಿ ಬಿಡು ತಿಳ್ಕೊ ಅಂತಂದ್ಬಿಟ್ಟು ವಿಶ್ವ ತುಂಬ ಖುಷಿಯಲ್ಲೇ ಇರ್ತಾನೆ. ಇನ್ನೂ ಇಲ್ಲಿ ಜಾನು ಹೇಗಾದರೂ ಮನೆಯಿಂದ ಆಚೆ ಬರಬೇಕು ಅಂದ್ಬಿಟ್ಟು ತುಂಬ ಪ್ರಯತ್ನ ಪಡ್ತಾ ಇರ್ತಾಳೆ, ಆದರೆ ಆಗ್ತಾನೆ ಇರೋದಿಲ್ಲ. ಇಲ್ಲಿ ಚಿನ್ನುಮರಿ ಅಂದ್ಕೊಂಡು ತುಂಬ ಸುಸ್ತಾಗಿಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತಾನೆ ಈ ಜಯಂತ್. ಇನ್ನು ಆ ಟೈಮಲ್ಲೇ ಮನೆಯೆಲ್ಲ ಸುತ್ತರಿತಾ ಇರ್ತಾಳೆ. ಏನಿದು ಇಷ್ಟೆಲ್ಲ ಮೋಸ ಮಾಡಿದ್ದಾರೆ, ಹೇಗೆ ಆಗಿದ್ದಾರೆ ನೋಡಿ ಇವರು ಅಂದ್ಬಿಟ್ಟು ಇಲ್ಲಿ ಜಾನು ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಮೋಸದ ಬಲೆಯಲ್ಲಿ ಬೀಳ್ತಾ ಇದ್ದಾನೆ ಈ ಅಮ್ಮ ಸಂತು. ದುಡ್ಡಿನ ಆಸೆಗೆ ಹೇಗಾದರೂ ಮಾಡಿ ಇನ್ನೂ ದುಡ್ಡು ಸಂಪಾದನೆ ಮಾಡಬೇಕು ಅಂದ್ಬಿಟ್ಟು ಬೇರೆ ದಾರಿನೇ ಇಡ್ತಾ ಇರ್ತಾರೆ. ಅವ್ರ ಫ್ರೆಂಡು ಇಲ್ಲಿ 1 ಲಕ್ಷ ಕೊಟ್ಟರೆ ಸಾಕು, 2 ದಿನಕ್ಕೆ 10,000 ಎಕ್ಸ್ಟ್ರಾ ಮಾಡಿ ಕೊಡ್ತಾರೆ, ಇದರಿಂದ ನಾವು ತುಂಬಾ ಸಂಪಾದಿಸ್ಬೋದು ಅಂದ್ಬಿಟ್ಟು ಅಂತ ಇರ್ತಾನೆ. ಏನು ಹೌದಾ, ಸರಿ ಅಂದ್ಬಿಟ್ಟು ಫಸ್ಟಿಗೆ 1-2 ಲಕ್ಷ ಕೊಟ್ಟು ನೋಡ್ತಾರೆ, ಇದರಿಂದಾಗಿ 10,000 ಎಕ್ಸ್ಟ್ರಾ ಬೇರೆ ಕೊಡ್ತಾರೆ, ಇದೇ ಒಳ್ಳೆ ಚಾನ್ಸು, ಸಂತೋನ ಬಕ್ರ ಮಾಡಬೇಕು ಅಂದ್ಬಿಟ್ಟು ಅವ್ರ ಫ್ರೆಂಡು ಫೋನ್ ಮಾಡ್ತಾರೆ. ಅಯ್ಯೋ ಇನ್ನೂ ದೊಡ್ಡ ಬಿಗ್ ಆಫರ್ ಬಂದಿದೆ, 5 ಲಕ್ಷ ಕೊಟ್ಟರೆ 2 ದಿನದಲ್ಲಿ ರಿವರ್ಸು ನಮಗೆ ಎಕ್ಸ್ಟ್ರಾ ಅಮೌಂಟ್ ಹಾಕಿ ಕೊಡ್ತಾರಂತೆ ಅಂತಿರ್ತಾರೆ. ಏನು ಹೌದಾ, ಬರೀ 2 ದಿನದಲ್ಲಿ ನಮ್ಮ ದುಡ್ಡು ಡಬಲ್ ಆಗುತ್ತಾ, ಒಳ್ಳೆ ಚಾನ್ಸ್ ಇದು ಅಂದ್ಬಿಟ್ಟು ಸಂತು ಅಂದ್ಕೊಳ್ತಾ ಇರ್ತಾನೆ. ಸರಿ ಆಯಿತು ಹೇಗಾದರೂ ಮಾಡಿ ದುಡ್ಡು ಹೊಂದಿಸ್ತೀನಿ ಅಂದ್ಬಿಟ್ಟು ಅಂತ ಇದ್ದರೆ, ಬಿಡ ನನಗೆ ಒಳ್ಳೆ ಚಾನ್ಸ್ ಆಫರ್ ಕಣೆ ಅಂದ್ಬಿಟ್ಟು ಅಂತ ಇರ್ತಾರೆ. ಯಾಕ್ರಿ ಏನಾಯಿತು, ನೀವೇನು ಮಾಡೋಕೆ ಹೊರಟಿದ್ದೀರಾ, ಇದೇನು ಸರಿಗಿರಲ್ಲ, ಸುಮ್ಮನೆ ಇರಿ ನೀವು ಅಂದ್ಬಿಟ್ಟು ಅಂತ ಇದ್ದರೆ, ಸುಮ್ಮನೆ ನಿನಗೇನು ಗೊತ್ತೇ ಆಗಲ್ಲ, ನಿನಗೇನು ತಾನೇ ಗೊತ್ತು ಅಂದ್ಬಿಟ್ಟು ಸಂತು ಪಾಪ ವೀಣಾನ ಬೈತಾ ಇರ್ತಾನೆ. ಇನ್ನೂ ಇಲ್ಲಿ ಅಂತೂ ಇಂತೂ ಆಯುಧ ಪೂಜೆ ಎಲ್ಲನೂ ಕೂಡ ಗ್ರ್ಯಾಂಡಾಗಿ ಮಾಡ್ತಾ ಇರ್ತಾರೆ ಲಕ್ಷ್ಮಿ ಮತ್ತು ಶ್ರೀನಿವಾಸ್. ನಮ್ಮ ಒಂದು ಕೆಲಸದ ಮೇಲೆ ನಮ್ಮ ಮನೆ ಮೇಲೆ ಯಾರು ದೃಷ್ಟಿ ತಾಗ್ತಾ ಇರಲಿ ದೇವರೇ, ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಮಕ್ಕಳು ಮತ್ತು ಸೊಸೆ ಮೊಮ್ಮಕ್ಕಳು ಎಲ್ಲರೂ ಸುಖವಾಗಿ ಸಂತೋಷವಾಗಿರಲಿ ಅಂದ್ಬಿಟ್ಟು ಲಕ್ಷ್ಮಿ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ.
ಟೆನ್ಷನ್ ತೊಗೊಂಬೇಡ ಲಕ್ಷ್ಮಿ, ನಮಗಿನ್ನೂ ಒಳ್ಳೆ ದಿನಗಳು ಬಂದಿದ್ದಾವೆ. ನಮ್ಮ ಮೇಲೆ ಯಾರ ದೃಷ್ಟಿನೂ ಬೀಳಲ್ಲ. ನಾವು ಆದಷ್ಟು ಬೇಗ ಚೆನ್ನಾಗಿ ದುಡ್ದು ಸಂಪಾದಿಸಿ ಲಕ್ಷ್ಮೀ ನಿವಾಸನ ಕಟ್ಬೋದು, ನಮ್ಮ ಕನಸನ್ನ ನನಸು ಮಾಡ್ಕೋಬೋದು ಅಂದ್ಬಿಟ್ಟು ಶ್ರೀನಿವಾಸ್, ಲಕ್ಷ್ಮಿ, ವೆಂಕಿ, ಚೆಲುವಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಇನ್ನು ಇಲ್ಲಿ ನೀಲು ಹೇಗಾದರೂ ಮಾಡಿ ಈ ವ್ರತವನ್ನು ನೆಪ ಇಟ್ಕೊಂಡು ಸಿದ್ದು ಭಾವನ ದೂರ ಮಾಡ್ಬೋದು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ. ಆದರೆ ಅವ್ರ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗಿದೆ. ಈ ಒಂದು ವ್ರತದಿಂದ ಭಾವನ ಮತ್ತು ಸಿದ್ದು ಪ್ರೀತಿ ಇನ್ನಷ್ಟು ಗಟ್ಟಿ ಆಗ್ತಾ ಇರುತ್ತೆ. ಭಾವನ ಏನೇ ವ್ರತ ಮಾಡಿದ್ರು ಭಾವನ ಚೆನ್ನಾಗಿರಬೇಕು, ನಮ್ಮ ಮೇಡಮ್ ಖುಷಿಯಾಗಿರಬೇಕು ಅಂದ್ಬಿಟ್ಟು ಇಲ್ಲಿ ವ್ರತನ ತಾನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಸಿದ್ದು ಪ್ರೀತಿಗೆ ಫುಲ್ ಫಿದಾ ಆಗಿದ್ದಾಳೆ ಭಾವನ ಮೇಡಮು. ಇನ್ನು ನೀಲು ಇಬ್ಬರ ದೂರ ಮಾಡೋಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡ್ತಾಳಂತ ನೋಡಬೇಕು. ಅಂತಿಂತೂ ಜಾನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದೇ ಬಿಡ್ತಾಳೆ ಇಲ್ಲಿ ಜಯಂತ್ ಕೈಗೆ. ಜಯಂತ್ ಮಲ್ಕೊಂಡಿರ್ತಾನೆ. ಆಗ ಸಡನ್ನಾಗಿ ಚಿನ್ನುಮರಿ ಎಲ್ಲತ್ತಲ್ಲಿ ನೀನೇ ನೆನಪಾಗ್ತಿದ್ಯಾ, ನೀನೇ ಇದೆಯಾ, ನನ್ನ ಕಣ್ಣು ಮುಚ್ಚಿದ್ರು ಕಣ್ಣು ತೆರೆದ್ರು ನೀನೇ ಕಾಣಿಸ್ತೀಯ, ಆದರೆ ಏನು ಮಾಡಬೇಕು, ಎಲ್ಲರೂ ನೀನು ಸತ್ತಿದೆಯಾ ಅಂತಿದ್ದಾರೆ. ಆದರೆ ನಾನು ಮಾತ್ರ ಗಾಢವಾಗಿ ನಂಬ್ತಾ ಇದ್ದೀನಿ, ನೀನು ಸತ್ತಿಲ್ಲ ಚಿನ್ನುಮರಿ, ನೀನು ಬದುಕಿದೆಯಾ. ಆದರೆ ಆ ವಿಶ್ವನೇ ಎಲ್ಲೋ ನಿನ್ನ ಬಚ್ಚಿಟ್ಟಿದ್ದಾನೆ. ಸುಮ್ಮನೆ ಮಾತ್ರ ಬಿಡಲ್ಲ, ಅವನಿಗೆ ಸರಿಯಾದ ಪಾಠ ಕಲಿಸ್ತೀನಿ, ಅವ್ನು ಸಿಗಲಿ ನನ್ನ ಕೈಲಿ. ಒಂದೇ ಒಂದು ಸರ್ತಿ ಚಿನ್ನುಮರಿ, ನೀನು ನನ್ನ ಜೀವನಕ್ಕೆ ಮತ್ತೆ ಬಂದುಬಿಡು, ನಿನ್ನ ಹತ್ರ ಸಾರಿ ಕೇಳಿ ನನಗೆ ಕ್ಷಮಿಸ್ಬಿಡು ಆಯಿತಾ, ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಮೊದಲೇ ತಪ್ಪು ಮಾಡಿರೋ ಥರ ಮತ್ತೆ ತಪ್ಪು ಮಾಡಲ್ಲ, ನೀನು ಮುದ್ದು ಮರಿ ಥರನೇ ಸಾಕ್ತೀನಿ ಅಂದ್ಬಿಟ್ಟು ಇಲ್ಲಿ ನಿದ್ದೆಗಮ್ಮಲ್ಲಿ ಮಾತಾಡ್ತಾ ಇರ್ತಾನೆ ಜಯಂತ್. ಸಡನ್ನಾಗಿ ಜಾನು ಅಲ್ಲೇ ಇರ್ತಾಳೆ, ಕೈ ಹಿಡ್ಕೊಂಡು ಅವನ ತಲೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ. ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಜಾನು ಫುಲ್ ಟೆನ್ಷನಲ್ಲಿ ನರ್ವಸ್ ಆಗ್ತಾ ಇರ್ತಾಳೆ. ಚಿನ್ನುಮರಿ ಎಷ್ಟು ಚೆನ್ನಾಗಿದೆ ಚಿನ್ನುಮರಿ ನಿನ್ನ ಕೈ, ನೀನೇ ನೆನಪಾಗ್ತೀಯ ಅಂತಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಹೇಗಾದರೂ ಮಾಡಿ ಕೈ ಬಿಡಿಸ್ಕೊಂಡ್ಬಿಟ್ಟು ಇಲ್ಲಿ ಕೈ ಬಿಡಿಸ್ಕೊಂಡ್ಬಿಟ್ಟು ಚಿನ್ನುಮರಿ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಬರ್ತಾಳೆ. ಅಷ್ಟರ ಒಳಗಡೆನೇ ಇಲ್ಲಿ ಶಾಂತಮ್ಮ ಬರ್ತಾಳೆ. ಯಾರಿದ್ದಾರೆ ಮನೆಯಲ್ಲಿ, ಯಾರು ನೀವು ಅಂದ್ಬಿಟ್ಟು ಕೂಗಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಇಲ್ಲಿ ಜಾನುನ ನೋಡ್ಬಿಟ್ಟು ಶಾಕ್ ಆಗುತ್ತೆ ಶಾಂತಮ್ಮಗೆ. ಅರೆ ಏನಿದು ನೀವು ಸತ್ತಿದ್ದೀರಾ ಅಂತಂದರೆ ಶಾರದಾ ಕಾರಲ್ಲೇ ಮಾಡಿದೆ ನೀವು ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡೇ ಬಿಡ್ತಾಳೆ. ಇನ್ನು ಜಯಂತು ಈ ಜಾನು ಕೈ ಹಿಡ್ಕೊಂಡಿರ್ತಾನೆ. ಅದರಿಂದಾಗಿ ಜಾನು ಒಂದು ಬಳೆ ಜಯಂತ್ ಕೈಯಲ್ಲೇ ಸಿಗಕೊಂಡ್ಬಿಡುತ್ತೆ, ಅವನ ಕೈಯಲ್ಲೇ ಇಟ್ಕೊಂಡಿರ್ತಾನೆ. ಆಗ ನೀವೇ ನಮ್ಮ ಇಲ್ಲಿ ಅಂತಿದ್ರೆ ಪ್ಲೀಸ್ ನನ್ನ ಕೈ ಮುಗಿತೀನಿ, ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಬಂದಿರೋ ವಿಚಾರ ಆಗಲಿ ಇಲ್ಲಿರೋ ವಿಚಾರ ಆಗಲಿ ಹೇಳ್ಬೇಡಿ, ಇವ್ರು ಎಷ್ಟು ದೊಡ್ಡ ಫ್ರಾಡು ಅಂತ ನಿಮ್ಗೆ ಗೊತ್ತು ತಾನೆ, ಇವ್ರ ಹತ್ರ ಜೀವನ ಮಾಡೋಕ್ಕೆ ನನಗಂತೂ ಆಗಲ್ಲ, ನಿಮಗೆ ಕೈ ಮುಗಿತೀನಿ, ಇದನ್ನು ಇಲ್ಲೇ ಮರ್ತಬೇಡಿ, ನಾನು ಇಲ್ಲಿಂದ ಹೊರಡಬೇಕು ಅಂದ್ಬಿಟ್ಟು ಚಿನ್ನುಮರಿ ಅಂತ ಇರ್ತಾಳೆ. ಆಗ ಹೌದು ಅಮ್ಮ, ನನಗೂ ಗೊತ್ತು ಇವನು ಎಷ್ಟು ಸೈಕೋ ಅಂದ್ಬಿಟ್ಟು, ಇವನ ಹತ್ರ ಯಾರಾದರೂ ಜೀವನ ಮಾಡೋಕ್ಕಾಗುತ್ತಾ, ನಿನಗೂ ಕೂಡ ಅದೇ ರೀತಿ ಸಿನಿಮಾ ತೋರಿಸಿದ್ದೇನೆ, ನಾನು ಚಿಕ್ಕ ವಯಸ್ಸಿನಿಂದ ಇವನು ನೋಡ್ಕೊತಾನೆ ಬಂದಿದ್ದೀನಿ, ಆದರೆ ನೀನು ಇದೇ ಮನೆಗೆ ಬಂದಿದ್ದೀಯಲ್ಲ, ಈಗ ಏನು ಮಾಡೋದು, ಅವ್ನು ಕಣ್ಣಿಗೆ ಸಿಕ್ಕೊಂಡ್ಬಿಟ್ರೆ ಮುಗೀತು, ಬರೀ ನಿಂದೇ ದಾನದಲ್ಲೇ ಇರ್ತಾನೆ ಕಣಮ್ಮ ಅಂದ್ಬಿಟ್ಟು ಶಾಂತಮ್ಮ ಅಂತ ಇರ್ತಾಳೆ. ಸರಿ ಅಂದ್ಬಿಟ್ಟು ಇನ್ನೇನು ಅಲ್ಲಿಂದ ಹೊರಡ್ತಾಳೆ ಜಾನು ಅನ್ನೋಷ್ಟರಲ್ಲಿ ಇಲ್ಲಿ ಚಿನ್ನುಮರಿ ಅಂದ್ಬಿಟ್ಟು ಗೆದ್ದೇ ಬಿಡ್ತಾನೆ ಈ ಸೈಕೋ ಜಯಂತ್. ಆಗ ಚಿನ್ನುಮರಿ ಬಳೆ ಇಲ್ಲಿ ಜಯಂತ್ ಕೈಯಲ್ಲೇ ಇರುತ್ತೆ. ನೋಡಬೇಕು ಜಾನು ಅಲ್ಲಿಂದ ಎಸ್ಕೇಪ್ ಆಗ್ತಾಳ, ಇಲ್ಲ ಜಯಂತ್ ಕೈಗೆ ಸಿಕ್ಕಿಬಿಡ್ತಾಳ, ಜಯಂತ್ ಜಾನು ಮುಖಾಮುಖಿ ಆಗುತ್ತಾ. ಜಾನು ಅಲ್ಲಿಂದ ಎಸ್ಕೇಪ್ ಆದರೂ ಕೂಡ ಜಯಂತ್ ಕೈಯಲ್ಲಿ ಬಳೆ ಇದೆ, ಜಾನು ಅದನ್ನು ತಗೊಂಡು ಹೋಗ್ತಾಳ, ಇಲ್ಲ ಅರ್ಜೆಂಟಲ್ಲಿ ಜಯಂತ್ ಕೈಯಲ್ಲೇ ಸಿಕ್ಕಾಕೊಂಡ್ಬಿಡುತ್ತಾ. ಹಾಗಾದರೆ ಜಯಂತ್ಗೆ ಗೊತ್ತಾಗುತ್ತಾ ಚಿನ್ನುಮರಿ ಇನ್ನೂ ಸತ್ತಿಲ್ಲ, ಬದುಕಿದಾಳೆ, ಇವಳು ಅವಳದೇ ಬಳೆ ಅಂತ ಕಂಡು ಹಿಡಿತಾನ ಜಯಂತ್ ಅಂತ ನೋಡಬೇಕು. ಇನ್ನು ಇಲ್ಲಿ ಮೋಸಕ್ಕೆ ಬಲಿ ಆಗ್ತಾನ, ದುಡ್ಡನ್ನೆಲ್ಲ ಲಾಸ್ ಆಗ್ತಾನ ಈ ನಮ್ಮ ಸಂತು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.